ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 7 ದಿವಸದಿಂದ ನಾನು ಭಾಳಷ್ಟು ರಾಜಯೋಗ ಲಯ ಯೋಗದಲ್ಲಿ ಬರ್ತಕ್ಕಂಥ ಕೆಲವು ವಿಶೇಷವಾದಂಥ ದೌತಿಕ ಕ್ರಿಯೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಏನಂದರೆ, ಶರೀರವನ್ನು, ಈ ದೇಹವನ್ನು, ಈ ಬ್ರಹ್ಮಾಂಡವನ್ನು 7 ವೆರೈಟಿ ದೌತಿಕ ಕ್ರಿಯೆಗಳಿಂದ ಮಾಡೋದ್ರಿಂದ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಅವರ ಆಶೀರ್ವಾದ, ಸಪ್ತ ಋಷಿಗಳಿಂದ ಆಶೀರ್ವಾದ, ಸಪ್ತಧಾತುಗಳು ಪ್ರಚೋದನೆ ಆಗುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಕಪಾಲರಂಧ್ರ ದೌತಿ, ಮಮನ ದೌತಿ, ಕರ್ಣದೌತಿ, ವನ್ನಿಸಾರ, ವಾರಿಸಾರ, ವಾತಸಾರ, ಬಹಿಷ್ಕೃತಿ ದೌತಿ ಅಂಥೇಳಿ ಈ 7 ದೌತಿ ಕ್ರಿಯೆಗಳನ್ನು ನಾನು ನನ್ನದೇ ಆದಂಥ ರೀತಿಯಲ್ಲಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಇದರಿಂದ ಕ್ಯಾನ್ಸರು, ಏಡ್ಸು, ಪಿಟ್ಸು ವಾಸಿ ಆಗಲ್ಲ ಅನ್ನೋ ಕಾಯಿಲೆಗಳೆಲ್ಲ ಕಂಪ್ಲೀಟಾಗಿ ವಾಸಿ ಆಗುತ್ತಂತೆ ಈ 7 ದೌತಿಕ ಕ್ರಿಯೆಗಳಿಂದ. ಈ 7 ದೌತಿಕ ಕ್ರಿಯೆಗಳನ್ನು ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಖಾಲಿ ಹೊಟ್ಟೆಲಿ ಮಾಡಬೇಕು. ಒಂದು. ಎರಡನೇದು, ನಾವು ಯಾವುದೇ ಒಂದು ಕ್ಷೇತ್ರ ಆಗಲಿ, ಅದು ಎಜುಕೇಷನ್ ಇರ್ಬೋದು, ಸಿನಿಮಾ ರಂಗನೇ ಇರ್ಬೋದು, ರಾಜಕೀಯ ಕ್ಷೇತ್ರನೇ ಇರ್ಬೋದು, ಇಲ್ಲ ಶಿಕ್ಷಣ ಕ್ಷೇತ್ರನೇ ಇರ್ಬೋದು, ವ್ಯವಸಾಯನೇ ಇರ್ಬೋದು, ಯಾವುದೇ ಕ್ಷೇತ್ರಗಳಲ್ಲೇ ಆಗಲಿ ನಾವು ವಿಖ್ಯಾತರಾಗಬೇಕು ಅಂತಂದರೆ ಮೊದಲು ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ, ನಾವು ಭಾಳ ಒಳ್ಳೆಯ ಹೆಸರು ತೊಗೋಬೇಕು ಅಂದರೆ ಮೊದಲು ಆರೋಗ್ಯ ಚೆನ್ನಾಗಿರಬೇಕು. ಎರಡನೇದು, ಆರೋಗ್ಯ ಒಂದು ದೇಹಕ್ಕೆ, ಮನೋಬಲ ಚೆನ್ನಾಗಿರಬೇಕು. ಮನಸ್ಸಿನಲ್ಲಿರತಕ್ಕಂಥ ಬಲ ಭಾಳ ಸ್ಟ್ರಾಂಗ್ ಇರಬೇಕು. ಅಯ್ಯೋ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ, ನಾನು ಇಷ್ಟೇ ಆಯಿತು, ನನ್ನ ಲೈಫ್ ಇಷ್ಟೇ, ಅಯ್ಯೋ ನಾನು ಇನ್ನೂ ಮುಂದುವರಿಲ್ಲ ಅಂದರೆ ಮನಸ್ಸು ಹಾಗೆಯೇ ಹೋಗ್ಬಿಟ್ಟು ಮುಂದುವರಿಗೆ ಬಿಡೋದಿಲ್ಲ, ಅಷ್ಟರಲ್ಲೇ ಇಡಿಸ್ಬಿಡುತ್ತೆ. ನಾನು 50,000 ದುಡಿತಾ ಇದ್ದೀನಿ, 50,000 ಉಳಿತಿಲ್ಲ, ಇನ್ನೊಂದಷ್ಟು ದುಡಿಬೇಕು ಇರಬೇಕು, ಆಸೆ ಇರಬೇಕು. ಉಳಿತಿಲ್ಲ ಒಂದು 10 ಸಲ ದಿನ ಹೇಳ್ತಿದ್ರೆ ಅದು ಉಳಿಯೋಕ್ಕೆ ಹೋಗೋದಿಲ್ಲ, ಹೊಟ್ಟೋಗ್ಬಿಡುತ್ತೆ. 50,000 ದುಡಿದಿದ್ದೀನಿ, ತೃಪ್ತಿ ಇದೆ, ಎಷ್ಟು ಉಳಿಸೋಣ, ಎಷ್ಟು ಕಷ್ಟ ಮಾಡೋಣ ಅಂತಂದರೆ ಅದಕ್ಕೆ ಬೇರೆ ರೀತಿ ಭಗವಂತ ಅವಕಾಶ ಮಾಡ್ತಾನೆ. ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿ ಭಾವಿಸ್ತೀವೋ ಅದೇ ಥರ ನಡೆದೋಗುತ್ತಂತೆ. ಅಯ್ಯೋ ನನ್ನ ದುಡ್ಡೇ ಇಲ್ಲ ಇರೋದಿಲ್ಲ, ಅಯ್ಯೋ ನಂಗೆ ಕಾಯಿಲೆನೇ ನಡೆದ್ಬಿಡ್ತಾನೆ. ಅದಕ್ಕೆ ಯದ್ಭಾವಂ ತದ್ಭವತಿ. ನಾವು ಏನು ಅನ್ಕೋತೀವಿ ಹಂಗೆ ಆಗಬಾರ್ದು. ಕೆಟ್ಟದಾಗ ಅಂದ್ಕೊಂಡ್ರೆ ಕೆಟ್ಟದಾಗ ಹೋಗುತ್ತೆ. ಜೋಬಲ್ಲಿ 5 ರೂಪಾಯಿ ಇದ್ದರೂ ಕೂಡ ಅಯ್ಯೋ ನಂತ ದುಡ್ಡೇ ಇಲ್ಲ ಅಂದರೆ 5 ರೂಪಾಯಿನೂ ಖಾಲಿ ಆಗಿಬಿಡುತ್ತಂತೆ. ಯಾವ ರೂಪದಲ್ಲೂ ಖಾಲಿ ಆಗಿಬಿಡುತ್ತೆ 5 ರೂಪಾಯಿ. ಅಯ್ಯೋ ನನಗೆ ಚೆನ್ನಾಗಿ ದುಡ್ದು ತಂದು ಮನೆ ದುಡ್ಡಿಟ್ಟಿರ್ತಾನೆ, ಅಯ್ಯೋ ನನಗೆ ಸಾಲ ಒಂದು ಸಾಲ, ಸುಮ್ಮನೆ ದುಡ್ಡು ಮನೇಲಿದೆ ನೋಡೋ ಮುಂದೆ ಡ್ರಾಮಾ, ಅಯ್ಯೋ ನಂಗೆ ಸಾಲ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನಂಗೆ ತೀರ್ಸೋಕ್ಕೆ ಆಗ್ತಿಲ್ಲ, ಅಯ್ಯೋ ದರಿದ್ರ ಅಂತಾನೆ. ಹಂಗಂದು ದಿನಕ್ಕೆ ಒಂದು 10 ಸಲ ಹೇಳ್ತಾ ಇದ್ದರೆ ಅವ್ನ ದುಡ್ಡು ಹಂಗೆ ನಾಶ ಆಗ್ತಾ ಹೋಗುತ್ತೆ, ಅವ್ನ ದರಿದ್ರನೇ ಬಂದುಬಿಡುತ್ತಂತೆ. ಅದಕ್ಕೆ ಯದ್ಭಾವಂ ತದ್ಭವ. ನಾವು ಏನು ಅನ್ಕೋತೀವಿ ಹಂಗೆ ನಡೆದೋಗುತ್ತೆ. ಅದಕ್ಕೆ ನಾವು ಯಾಕೆ ಒಳ್ಳೇದು ಅಂದ್ಕೊಳ್ಳಲ್ಲ. ಜೋಬಲ್ಲಿ 5 ರೂಪಾಯಿ ಇದ್ದರು, ನನ್ನ ಹತ್ರ 5 ರೂಪಾಯಿ ಇದೆ, ಖುಷಿಯಾಗಿದ್ದೀನಿ, 5 ರೂಪಾಯಿ ಇದೆ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಳ್ಳಿ. 5 ರೂಪಾಯಿದು ಬಲ 10 ರೂಪಾಯಿ ಆಗ್ಬೋದು, ಹೇಳೋಕ್ಕಾಗಲ್ಲ. 5 ರೂಪಾಯಿ ಹಾಗೆ ಇಟ್ಟಿರ್ತದೆ, ಖರ್ಚು ಮಾಡೋಕ್ಕೆ ಬಿಡಲ್ಲ. 5 ರೂಪಾಯಿ ಜೋಬಲ್ಲಿ ಇದ್ದರೂ ಕೂಡ ನನ್ನ ದುಡ್ಡೇ ಇಲ್ಲ ಅಂದರೆ ಇನ್ಯಾವ ರೂಪದಲ್ಲೋ, ರೋಗದ ರೂಪದಲ್ಲೋ, ಇನ್ಯಾವುದೋ ಒಂದು ಕೆಟ್ಟ ಸವಾಸದಲ್ಲೋ ಹೋಗಿ ಕಳ್ಕೊಂಡೋಗಿ ಮಾಡಿಬಿಡ್ತಾನೆ. ಅದಕ್ಕೆ ಇರೋದ್ರಲ್ಲಿ ತೃಪ್ತಿ ಪಡುವಂಥದ್ದು ಆಗಬೇಕು ಅಂತಂದರೆ ನಮ್ಮ ದೇಹದಲ್ಲಿ ವಾತಾಪಿತ್ತ ಕಫ 3 ಸಮತೋಲನದಲ್ಲಿರಬೇಕು ಒಂದು. ಮತ್ತು ಇರೋದೊಂದು ಹೇಳೋದೊಂದು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಜೋಬಲ್ಲಿ 100 ರೂಪಾಯಿ ಇದ್ರೂ ಹತ್ರ 5 ರೂಪಾಯಿ ಇರೋದಪ್ಪ, ಅಥವಾ 5 ರೂಪಾಯಿ ಇರೋದಂದರೆ 5 ರೂಪಾಯಿ ಲೆವೆಲ್ ತಂದಿಡಿಸ್ಬಿಡುತ್ತೆ ನಮ್ಮ ಜೀವನ. 5 ರೂಪಾಯಿ ಬರಬೇಕು, ಆ ಲೆವೆಲ್ ತಂದಿಟ್ಬಿಡುತ್ತೆ. ನಂತ 100 ರೂಪಾಯಿ ಇದೆ, ನನಗೆ ಇತ್ತಿತರ ಖರ್ಚಿದೆ, ಇಷ್ಟಿದೆ, ಹಿಂಗಿದೆ ಅಂಥೇಳಿ ಅದು ಸಂತೃಪ್ತಿ ಜೀವನ ಅಂತ ಕರೀತಾರೆ. ಒಳಗೊಂದು ಹೊರಗೊಂದು ಮಾಡೋವಂಥವ್ರು ರಾತ್ರೋತ್ರ ಶ್ರೀಮಂತ ಆಗಬೇಕು ಅಂತ ಹೊರಟು ಏನೇನೋ ಸುಳ್ಳು ಹೇಳೋದು, ದಿಢೀರನೇ ನಾನು ಹಂಗೆಲ್ಲ ಸಂಪಾದಿಸಬೇಕು ಅಂತ ಇನ್ನೇನೋ ಡ್ರಾಮಾ ಮಾಡೋದು, ಇದೆಲ್ಲ ಮಾಡಿದಾಗ ವಾತಾಪಿತ್ತ ಕಫ ಏರುಪೇರು ಆಗಿ ನಮ್ಮ ಮನಸ್ಸಿನ ಮೇಲೆ ಹಲವಾರು ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಶರೀರದಲ್ಲಿರೋದು ಒಂದು ಅಗೋಚರವಾದ ಶಕ್ತಿ. ಆ ಶಕ್ತಿ ಯಾವುದು ಗೊತ್ತಾ? ಒಂದು ಮಾಲಿಕ್ಯೂಲ್ಸು, ಅವೆಲ್ಲ ಸೇರಿ ಆಟಮ್ ಆಯಿತು, ಆಟಮಿಂದ ಸೆಲ್ಸ್ ಆಯಿತು, ಸೆಲ್ಸಿಂದ ಟಿಶ್ಯೂಸ್ ಆಯಿತು. ಟಿಶ್ಯೂ ನಾವು ಹೇಳೋಂಗೆ ಕೇಳಿಬಿಡುತ್ತೆ, ಟಿಶ್ಯೂ ಹೇಳೋದು ನಾವು ಕೇಳಲ್ಲ. ಟಿಶ್ಯೂಗೆ ನಾವು ಇನ್ಸ್ಟ್ರಕ್ಷನ್ ಕೊಡೋಂಗಿರ್ಬೇಕು. ಅದಕ್ಕೆ ಇರೋದಲ್ಲೇ ತೃಪ್ತಿ ಪಡುವಂಥ ಮನಸ್ಸು ಬಂದಾಗ ಟಿಶ್ಯೂ ತೃಪ್ತಿ ಆಗುತ್ತೆ. ಅಯ್ಯೋ ನಂಗೆ ಸಾಲ ಅಂದರೆ ಟಿಶ್ಯೂ ಅಯ್ಯೋ ನನಗೂ ಸಾಲ ಅನ್ನುತ್ತೆ ಒಳಗಡೆ ಟಿಶ್ಯೂ.
ಎಲ್ಲ ಅಣು ತೃಣಕಾಷ್ಟಗಳು, ಸ್ಮಾಲೆಸ್ಟ್ ಪಾರ್ಟಿಕಲ್ಸ್, ಆಟಮ್ಸ್, ನ್ಯೂಕ್ಲಿಯಸ್, ಸೆಲ್ಸ್ ಎಲ್ಲೂ ಕೂಡ ನಾನೇನು ನುಡಿತೀನೋ ಅದು ಹಂಗೆ ನುಡಿಯುತ್ತೆ. ಅಯ್ಯೋ ನಂಗೆ ಸಾಲ ಅಯ್ಯೋ ಸಾಲ ಅಂದರೆ ಒಳಗಡೆ ಎಲ್ಲ ಕೋಟ್ಯಾಂತರ ಸೆಲ್ಲು ನಾನು ಸಾಲದಲ್ಲೇ ಇದ್ದೀನಿ, ನನಗೂ ಸಾಲ ಅನ್ನುತ್ತೆ. ಅಯ್ಯೋ ತಿಂದರೂ ಹೊಟ್ಟೆ ತುಂಬಿಲ್ವಲ್ಲಪ್ಪ, ಚೆನ್ನಾಗಿ ತಿಂದ್ಬಿಟ್ಟಿರ್ತಾನೆ, ನೋಡೋಬಿಟ್ಟು ಡ್ರಾಮಾ, ಅಯ್ಯೋ ನಂಗೆ ಹೊಟ್ಟೆನೇ ತುಂಬಿಲ್ಲ, ಚೆನ್ನಾಗಿ ಕಂಠಪೂರ್ತಿ ತಿಂದುಬಿಟ್ಟು ಡ್ರಾಮಾ ಮಾಡ್ತಾನೆ ನನಗೆ, ಅಯ್ಯೋ ನಾನು ಹೊಟ್ಟೆ ತುಂಬೇ ಇಲ್ಲ ಅಂತಾನೆ. ಆಗ ಒಳಗಡೆ ಇರ್ತಕ್ಕಂಥ ಎಲ್ಲ ಕೋಟ್ಯಾಂತರ ಸೆಲ್ಲು ತೃಪ್ತಿ ಪಟ್ಟಿದ್ರು, ಅಯ್ಯೋ ನಂಗೆ ಸಾಕಾಗಲಿಲ್ಲ, ಅಯ್ಯೋ ನನಗೆ ಸಾಕಾಗಲಿಲ್ಲ ಅಂತ ಹೇಳುತ್ತೆ. ಅದೇ ದರಿದ್ರ ಅನ್ನೋದು. ಅದಕ್ಕೆ ಇದ್ದಿದ್ದರಲ್ಲೇ ತೃಪ್ತಿ ಪಡುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಆಗ ಆರೋಗ್ಯ ಆಯುಷ್ಯ ಜಾಸ್ತಿ ಆಗುತ್ತೆ, ಶುಭ ಕಾಮನೆಗಳು, ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ಇಷ್ಟು ದಿವಸ ಬರೀ ಬಾಡಿಗೆ ಹೇಳಿದೆ, ಮೈಂಡಿಗೀಗ ಹೇಳಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಮೈಂಡಲ್ಲಿ ನಾವು ಏನು ಅನ್ಕೋಬೇಕು, ಒಳ್ಳೇದು ಅನ್ಕೋಬೇಕು. ನಾನು ಕಳ್ಳ ಅಂದರೆ ಒಳಗಡೆ ಇರ್ತಕ್ಕಂಥ ಎಲ್ಲ ಸೆಲ್ಸು ಟಿಶ್ಯೂಸು ನಾನು ಕಳ್ಳ ಅಂತಾರೆ. ನೀವು ಬಾಯಲ್ಲಿ ಹೇಳಿದ್ರಿ, ಆ ಒಳಗೆ ಇರೋರು ಮಾಡಿ ತೋರಿಸೇ ಬಿಡ್ತಾರೆ. ನಾನು ಒಂದು ಹುಡುಗಿನ ರೇಪ್ ಮಾಡಬೇಕು ಅಂತ ಒಂದು 10 ಸಲ ಅಂದರೆ ಒಳಗಿರೋ ಸೆಲ್ಸ್ ಎಲ್ಲ ನಾನು ರೇಪ್ ಮಾಡಬೇಕು ಸೆಲ್ಸು, ಆಟಮ್ಸು, ಟಿಶ್ಯೂಸ್ ಎಲ್ಲ ಸುರೋಚ್ ಕೊಡ್ತಾರೆ. ಆಗ ಒಂದು ಒಳ್ಳೆ ಅವಕಾಶ ತಂದು ರೇಪ್ ಮಾಡೋಕೆ ಮಾಡಿಸ್ಬಿಟ್ಟು ಜೈಲಿಗೆ ಕಳಿಸ್ಬಿಡುತ್ತೆ. ಅದಕ್ಕೆ ಹೇಳೋದು ಭಾವನ ಶುದ್ಧಾರ್ಥಂ ಜೀವವೃದ್ಧಿ. ಭಾವನೆ ಶುದ್ಧಿ ಆದರೆ ಜೀವನ ವೃದ್ಧಿ ಆಗುತ್ತೆ. ಅಪವಿತ್ರವಾದ ಭಾವನೆಗಳು ನಮ್ಮ ಜೀವನವನ್ನೇ ಅಪವಿತ್ರ ಮಾಡಿಬಿಡುತ್ತೆ ಅಂತೇಳಿ ಧರ್ಮಸಿಂಧುನಲ್ಲಿ ಹೇಳುತ್ತೆ. ಹಾಗಾದರೆ ಮನಸ್ಸನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಏನು ಮಾಡ್ಕೋಬೇಕು, ಒಳ್ಳೆ ಭಾವನೆಯನ್ನು ಬರಬೇಕಾದ್ರೆ ಯಾವ ಕ್ರಿಯೆ ಮಾಡಬೇಕು ಅನ್ನೋದನ್ನು, ದೇಹದಲ್ಲಿ ಕಲ್ಲು, ಮೊಳೆ, ಕೂದಲು, ಉಗುರು ಏನೇನೋ ತಿಂದುಬಿಟ್ಟಿರ್ತೀವಿ, ಅದರ ಕ್ಯಾನ್ಸರು ಅದು ಇದು ಬರುತ್ತೆ ಅಂತ ನಾನು ಮೊನ್ನೆ ಹೇಳಿ ಸಂಚಿಕೆಯಲ್ಲಿ ಅದನ್ನು ಕ್ರಿಯೆ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮನಸ್ಸಲ್ಲಿರೋ ಕಲ್ಲು ಮಣ್ಣು ಕೂದಲು ಹೆಂಗೆ ತೆಗೆಯೋದು, ಅದು ಇಂಪಾರ್ಟೆಂಟು. ಅದಕ್ಕೆ ಇದು ಪ್ರಕೃತಿ, ನಾವು ವಾಸ ಮಾಡ್ತಿರೋದು ಪ್ರಕೃತಿನಲ್ಲಿ, ಸ್ವರ್ಗದಲ್ಲಲ್ಲ. ನಾವು ವಾಸ ಮಾಡ್ತಿರೋದು ಪಾತಾಳದಲ್ಲ, ಪ್ರಕೃತಿಯಲ್ಲಿ. ಪ್ರಕೃತಿಯೂ ಕೂಡ ಒಳ್ಳೆಯದನ್ನು ಮಾಡಿಕೊಡುತ್ತೆ, ಕೆಟ್ಟದ್ದನ್ನು ಮಾಡುತ್ತೆ. ಸುನಾಮಿ ಎದುರಿಸುತ್ತೆ, ಭೂಕಂಪ ಮಾಡಿಸುತ್ತೆ, ಬೆಂಕಿ ಅವಘಡನ ಸೃಷ್ಟಿ ಮಾಡುತ್ತೆ, ಸುಂಟ್ರು ಗಾಳಿ ಬಿರುಗಾಳಿನ ಸೃಷ್ಟಿ ಮಾಡುತ್ತೆ, ಕೆಟ್ಟ ಅನಿಲಗಳನ್ನು ಹೊರಗೆ ತೆಗೆದಾಕತ್ತೆ. ಅದರ ಮಧ್ಯದಲ್ಲಿ ನಾವಿರುವಾಗ ನಾವು ಅದಕ್ಕೆ ತಕ್ಕಂತೆ ಹೊಂದ್ಕೋಬೇಕು. ಅದಕ್ಕೆ ಪ್ರಕೃತಿ ಮೂಲಧಾತು ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಇರತಕ್ಕಂಥ ಒಳ್ಳೆಯ ಅಂಶವನ್ನು ಪ್ರತಿನಿತ್ಯ ನೀನು ಸಕ್ ಮಾಡು, ಹೀರ್ಕೋ ಅಂತ ಹೇಳುತ್ತೆ. ಪ್ರಕೃತಿಯಲ್ಲಿರತಕ್ಕಂಥ ಗಾಳಿಲಿರತಕ್ಕಂಥ ಒಳ್ಳೆಯ ತತ್ವ, ಆಕಾಶದಲ್ಲಿರತಕ್ಕಂಥ ಒಳ್ಳೆಯ ತತ್ವ, ಭೂಮಿಲಿರತಕ್ಕಂಥ ಒಳ್ಳೆಯ ತತ್ವಗಳನ್ನು, ನೀರಲ್ಲಿರತಕ್ಕಂಥ ಒಳ್ಳೆಯ ತತ್ವ, ಅಗ್ನಿಲಿರತಕ್ಕಂಥ ಒಳ್ಳೆಯ ಶಾಖ, ಪ್ರಕೃತಾಗ್ನಿಯನ್ನು ವಾತಾಪಿತ್ತಗಳಿಗೆ ಹೀರ್ಕೊಳ್ಳೋ ಥರ ನೀನು ಸದಾ ರೆಡಿಯಾಗಿರುವಂಥ, ಶರೀರದಲ್ಲಿರುವಂಥ ವಾತ, ಪಿತ್ತ, ಕಫ ಈ 3 ಪ್ರಕೃತಿಯಿಂದ ಬರುವಂಥ ಕೆಲವು ಸತ್ವಗಳನ್ನು ಸಪ್ಲೈ ಮಾಡೋಕ್ಕೆ ನೀನು ಮನಸ್ಸು ಮಾಡು ಅಂತ ಹೇಳುತ್ತೆ. ಆ ಮನಸ್ಸನ್ನು ಮಾಡಬೇಕು ಅಂದರೆ ಸುಲಭ ಅಲ್ಲ. ನಾನು ಕಾರ್ ತೊಗೋಬೇಕು ಅಂತ ಇವತ್ತು ಶುರು ಮಾಡಿದ್ರೆ ಇನ್ನೊಂದು 8 ವರ್ಷ ಆದಮೇಲೆ ಅಥವಾ 8 ತಿಂಗಳಾದಮೇಲೆ ಅಥವಾ 1 ವರ್ಷ ಆದಮೇಲೆ ಕಾರ್ ತೊಗೊಳ್ಳೋ ಯೋಗ ಬರ್ಬೋದು. ಒಳಗಡೆ ಎಲ್ಲ ಸೆಲ್ಸು ಟಿಶ್ಯೂಸು ಅದನ್ನೇ ಕೇಳ್ತಾ ಇರ್ತದೆ, ಹೌದು ನನಗೂ ಕಾರು ಬೇಕು, ನನಗೂ ಕಾರು ಬೇಕು ಅಂತವೆ. ಯಾಕೆ ನೀವು ಹೇಳಿದ್ರಲ್ಲ, ಒಳಗೆ ಹಂಗೆ ಕೇಳುತ್ತವೆ. ಅವ್ರಗಳಿಗೆಲ್ಲ ಒಳ್ಳೆ ಬುದ್ಧಿಯನ್ನು, ಒಳ್ಳೆ ಸಂಸ್ಕಾರವನ್ನು, ಸೆಲ್ಗೆ, ಟಿಶ್ಯೂಸ್ಗೆ, ಆರ್ಗನ್ಸ್ಗೆ ಸಂಸ್ಕಾರ ನೀವು ಕೊಡಬೇಕು ಅಂದರೆ ಪ್ರಕೃತಿಯನ್ನು ಭಗವಂತನ ಸೃಷ್ಟಿ, ಅದರಲ್ಲಿ ವಿಜ್ಞಾನವೂ ಇದೆ, ಆಧ್ಯಾತ್ಮಿಕವೂ ಇದೆ. ಪ್ರಕೃತಿಯಲ್ಲಿ ಸೈನ್ಸು ಮತ್ತು ಆಧ್ಯಾತ್ಮಿಕ ಸ್ಪಿರಿಚುವಲ್ 2 ಪವರನ್ನು ಇರುವಂಥದ್ದೇ ಪ್ರಕೃತಿ. ಪ್ರಕೃತಿ ಈಸ್ ಈಕ್ವಲ್ ಟು ಸ್ಪಿರಿಚುಯಾಲಿಟಿ ಪ್ಲಸ್ ಸೈನ್ಸ್ ಅಂತ. ಈ 2 ಇರೋದ್ರಿಂದನೇ ಇವತ್ತು ನಾವು ಭೂಲೋಕದಲ್ಲಿ ವಾಸ ಮಾಡ್ತಿರೋದು. ದೈವಶಕ್ತಿಯಿಂದ ಇದ್ದೀವಿ, ಟೆಕ್ನಾಲಜಿ ಸೈನ್ಸಿಂದ ನಾವು ಇವತ್ತು ಬದುಕ್ತಾ ಇದ್ವಿ. ಆದ್ದರಿಂದ ಪ್ರಕೃತಿಯನ್ನು ನಾವು ಮೊದಲು ಪೂಜೆ ಮಾಡು ಅಂತ ಹೇಳ್ತಾರೆ. 1. 2ನೇದು, ಈ ದೇಹ ಪ್ರಕೃತಿಗೆ ಅಡ್ಜಸ್ಟ್ ಆಗಬೇಕು. ಈ ದೇಹ ಬಿಸಿಲು ಬಂದರೆ ಛತ್ರಿ ಇಟ್ಕೋತೀವಿ, ಮಳೆ ಬಂದರೆ ಛತ್ರಿ ಇಟ್ಕೋತೀವಿ, ಚಳಿ ಆದರೆ ಮಫ್ಲರು, ಟೋಪಿ, ಶಾಲು, ಇನ್ನರ್ವೇರು ಎಲ್ಲ ಹಾಕೊಂಡ್ಬಿಟ್ಟು ಓಡಾಡ್ಬಿಡ್ತೀವಿ ನಾವು. ನಮ್ಮ ದೇಹ ಪ್ರಕೃತಿಗೆ ನಾವು ಹೊಂದಿಸೋಕ್ಕೆ ಬಿಡ್ತಿಲ್ಲ. ಪ್ರಕೃತಿ ಏನು ಹೇಳುತ್ತೆ, ನೀನು ಆ್ಯಸ್ ಇಟ್ ಈಸ್ ನನಗೆ ಹೊಂದಿಸ್ಕೋ, ಹಾಗೆ ನೀನು ಆಯುಷ್ವಂತನ ಆರೋಗ್ಯವಂತ ಮಾಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಪ್ರಕೃತಿ ಪರಮೋ ದೇವ, ಪ್ರಕೃತಿಯ ಮೊದಲನೇ ದೇವರು. ಆದ್ದರಿಂದ ಆಪಹ, ಜ್ವಾಲ, ಭೂ, ಆಕಾಶ, ವಾಯು ಇವರೇ ನೀವು ಫಸ್ಟು 5 ದೇವತೆಗಳು. ಅವ್ರನ್ನ ಶರಣ ಆಗು, ನಿನ್ನ ಆರೋಗ್ಯ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಧರ್ಮಸಿಂಧುನಲ್ಲಿ ಹೇಳುತ್ತೆ. ಆದ್ದರಿಂದ ಮನಸ್ಸನ್ನು ನಿಗ್ರಹಿಸಬೇಕು. ನೋಡಿ, ವಾತ ಪಿತ್ತ ಕಫ ದೇಹಕ್ಕಾದರೆ ಮನಸ್ಸಿಗೆ ತ್ರಿಗುಣಗಳು, ವಾತ ಪಿತ್ತ ಕಫ ದೇಹಕ್ಕೆ ತ್ರಿದೋಷಗಳಂತಾದರೆ ತ್ರಿಗುಣಗಳು ಮನಸ್ಸಿಗೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತೇಳಿ. ಸತ್ವ ಅಂದರೆ ಪ್ಯೂರ್ ಅಂತ, ತಮೋ ಅಂತಂದರೆ ಅರ್ಧ ಒಳ್ಳೆಯದು ಅರ್ಧ ಕೆಟ್ಟತನ ಇರ್ತಾರೆ, ಡಬಲ್ಗೆ ಮಾಡ್ತಾರೆ. ರಜೋಗುಣ ಅಂದರೆ ರೌಡಿಸಮ್, ರಾಕ್ಷಸಂತರ ವರ್ತನೆ ಮಾಡೋದು.
ನಿನ್ನ ಮನಸ್ಸನ್ನು ಪವಿತ್ರ ಮಾಡು, ನಿನ್ನ ಮನಸ್ಸನ್ನು ತಮೋಗುಣದಿಂದ ಹೊರಗೆ ಬಾ, ರಜೋಗುಣದಿಂದ ಹೊರಗೆ ಹಾಕು. ಆಗ ನಿನ್ನ ಮನಸ್ಸೇ ಪ್ಯೂರ್ ಆದಾಗ ದೇಹದಲ್ಲಿ ಎಂಥ ಕಾಲ ಇದ್ರೂ ಕ್ಯೂರ್ ಆಗಿಬಿಡುತ್ತೆ. ಮೈಂಡ್ ಇಸ್ ಎ ಹೀಲಿಂಗ್ ಪವರ್, ಮೈಂಡ್ ಕ್ಯಾನ್ ಹೀಲ್ ಎನಿಥಿಂಗ್ ಅಂತ ಹೇಳಿಬಿಡ್ತು ಶಾಸ್ತ್ರ. ಮನಸ್ಸು ಶರೀರಕ್ಕಂತೂ ಎಲ್ಲ ಥರ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತಂತೆ. ಅದೇ ಮನಸ್ಸು ಕೆಟ್ಟೋದ್ರೆ ಎಲ್ಲ ಥರ ಕಾಯಿಲೆನೂ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಮನಸ್ಸಲ್ಲಿ ಯಾವ ಒಳ್ಳೆಯದಿನ ಪಾಸಿಟಿವ್ ಥಿಂಕ್ ಮಾಡು, ಒಳ್ಳೆಯದನ್ನು ಅನ್ನಿಸ್ಕೋ. ಅಯ್ಯೋ ಇಲ್ಲ ಅಂದರೆ ಯಾವಾಗಲೂ ಇರೋದೇ ಇಲ್ಲ. ಅಯ್ಯೋ ನಾನು ಹಂಗಾಗ್ಬಿಟ್ಟೆ ಅಂದರೆ ಹಂಗೆ ಆಗ್ಬಿಡ್ತೀವಿ. ಅದರಿಂದ ನಮಗೆ ನಾವೇ ಶಾಪ ಹಾಕೋಬಾರ್ದು. ಯಾಕೆ? ಮನಸ್ಸನ್ನು ಪ್ಯೂರಿಫಿಕೇಷನ್ ಮಾಡೋದಕ್ಕೆ ಸತ್ವಗುಣ ಅಂತಂದು. ಅದಕ್ಕೆ ಮನಸ್ಸಿಗೆ ತ್ರಿಗುಣ, ಶರೀರಕ್ಕೆ ತ್ರಿದೋಷ. ವಾತಾಪಿತ್ತ ಕಫ ಈ ಶರೀರಕ್ಕಾದರೆ ಮೈಂಡ್ಗೆ ಮಾನಸಿಕ ಪ್ರಕೃತಿ, ಮನಸ್ಸು ಪ್ರಕೃತಿಗೆ ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳನ್ನು ನೀನು ಸರಿಪಡಿಸ್ಕೊಂಡಿದ್ದೆ ಆದರೆ ನೀನು ಜಾತಕದ ಶುದ್ಧಿ ಆಗತ್ತೆ, ವಾಸ್ತು ದೋಷ ಶುದ್ಧಿ ಆಗತ್ತೆ, ಆರೋಗ್ಯ ಸುಧಾರಿಸ್ಕೊಂಡ್ಬಿಡ್ತೀಯ ಅಂತ ಹೇಳಿದ್ರು. ಮನಸ್ಸಿಂದನೇ ಎಲ್ಲ ಕಾಯಿಲೆ ಬರ್ತಾ ಇರೋದು. ಮನಸ್ಸು ಸರಿ ಇಲ್ಲ ಅಂದರೆ ಕಾಯಿಲೆ ಬರುತ್ತೆ. ಮನಸ್ಸು ಶುದ್ಧಿ ಇದ್ದರೆ ಎಂಥ ಔಷಧಿ ಇಲ್ಲದೇ ಕಾಯಿಲೆ ಗುಣ ಆಗಿಬಿಡುತ್ತಂತೆ. ಅದಕ್ಕೆ ವಿಲ್ ಪವರ್ ಇಸ್ ಎ ಗುಡ್ ಮೆಡಿಷನ್, ಮೈಂಡ್ ಇಸ್ ಎ ಗುಡ್ ಡಾಕ್ಟರ್, ಮೈಂಡ್ ಇಸ್ ಎ ಗುಡ್ ಹೀಲರ್ ಅಂತ ಹೇಳಿಬಿಟ್ರು. ಮೈಂಡ್ ದೊಡ್ಡ ಹೀಲರು, ಚಿಕಿತ್ಸೆ ಮಾಡುತ್ತದು. ಮೈಂಡ್ ಒಳ್ಳೆ ಡಾಕ್ಟ್ರ್ ಇದ್ದಾಗೆ. ಅದರಿಂದ ಮೈಂಡೇ ಸರಿ ಇಲ್ಲ. 500 ಕೋಟಿ ಇದೆ, 500 kg ಚಿನ್ನ ಇದೆ, ಒಂದು 50,000 ಎಕರೆ ಜಮೀನಿದೆ, ದೊಡ್ಡ ಪವರ್ ಇದೆ, ಮಂತ್ರಿ ಆಗಿದ್ದೀನಿ, ಜನಬಲ ಎಲ್ಲ ಇದೆ, ಮೈಂಡ್ ಸರಿ ಇಲ್ಲ. ಅದರಿಂದ ಅದು ಯಾವುದೂ ಅನುಭವಿಸೋಕ್ಕೆ ಬಿಡಲ್ಲ. ಮೈಂಡ್ ಸರಿ ಮಾಡ್ಕೋ, ನೀನೆಲ್ಲ ಪ್ರಕೃತಿಗೆ ಹೊಂದ್ಕೋತೀಯ. ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ನಾವು ಎಲ್ಲಾದರೂ ಹೋರಾಟ ಮಾಡ್ತಾಯಿದ್ದೀವಿ. ಅದರಿಂದ ಇಲ್ಲಿ ದೇಹ ಪ್ರಕೃತಿ ವಾತಾಪಿತ್ತ ಕಫ, ಮಾನಸಿಕ ಪ್ರಕೃತಿ ರಜೋಗುಣ, ತಮೋಗುಣ, ಸತ್ವಗುಣ, ಈ 3 ಗುಣನೂ ಒಂದಾಗಿದ್ದರೆ ಮಾತ್ರ ಮನುಷ್ಯ 100 ವರ್ಷ ಆಯುಷ್ವಂತನಾಗಿ ಆರೋಗ್ಯವಂತನಾಗಿರ್ತಾನೆ ಅನ್ನೋದನ್ನು ಆಯುರ್ವೇದ ಶಾಸ್ತ್ರ ಮನೋವಿಜ್ಞಾನ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಹೇಳುತ್ತೆ, ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಹೇಳುತ್ತೆ. ಅದಕ್ಕೆ ವಾತಾಪಿತ್ತ ಕಫ, ಸತ್ವ, ರಜ, ಗುಣ ಈ 3 ಎಲ್ಲರೂ ಮನಸ್ಸಲ್ಲೂ ಈಕ್ವಲ್ ಆಗಿಲ್ಲ. ನನ್ನಲ್ಲಿದ್ದಂಗೆ ನಮ್ಮ ತಂದೆಲಿಲ್ಲ, ತಾಯಿಲಿಲ್ಲ, ಅಣ್ಣನಲ್ಲಿಲ್ಲ, ತಮ್ಮನಿಲ್ಲ, ಒಬ್ಬೊಬ್ಬರಲ್ಲೂ ವೇರಿಯೇಷನ್ ಇದೆ. ವಾತಾಪಿತ್ತ ಕಫ, ಸತ್ವಗುಣ, ರಜಗುಣ, ತಮೋಗುಣ 3 ತ್ರಿದೋಷಗಳು, ತ್ರಿಗುಣಗಳು ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಆದ್ದರಿಂದ ವಾತಾಪಿತ್ತ ಕಫನಲ್ಲಿ ಸತ್ವಗುಣ ತುಂಬು, ವಾತಾಪಿತ್ತ ಕಫದಲ್ಲಿ ತಮೋಗುಣ, ರಜಗುಣ ತುಂಬಬೇಡ. ಸತ್ವಗುಣ ಅಂದ್ರೇನು? ಅಯ್ಯೋ ಪಾಪ ಅನ್ನೋದು, ಒಬ್ರು ಸೇವೆ ಮಾಡೋದು, ಒಬ್ರಿಗೆ ಅಯ್ಯೋ ಅನ್ನೋದು, ಒಬ್ರಿಗೆ ಒಳ್ಳೇದು ಮಾಡೋದು, ಯಾವಾಗಲೂ ಒಳ್ಳೇದು ಬಯಸೋದು, ಯಾವಾಗಲೂ ಒಳ್ಳೇದು, ಕೆಟ್ಟದ್ದೇ ಹೇಳೋಂಗಿಲ್ಲ, ಸುಳ್ಳು ಹೇಳಲ್ಲ, ಕೆಟ್ಟದ್ದು ಬಯಸಲ್ಲ ಅಂದರೆ ಅವ್ರು ಸತ್ವಗುಣದಲ್ಲಿ ಇದ್ದಾರೆ ಅಂತ. ಆಗ ಅವ್ರ ಬಾಡಿಲಿ ವಾತಾಪಿತ್ತ ಕಫ ಚೆನ್ನಾಗಿರುತ್ತೆ, ಅವ್ರಿಗೆ ಆರೋಗ್ಯವಾಗಿರ್ತಾರೆ. ಅವ್ರ ಮನಸ್ಸಲ್ಲಿ ಕಲ್ಮಶನೇ ಇಲ್ವಲ್ಲ, ಆ ದೇಹದಲ್ಲಿ ಕಲ್ಮಶನೇ ಇಲ್ವಲ್ಲ, ಆಗ ಅವರು ಆರೋಗ್ಯವಾಗಿರ್ತಾರೆ. ತಮೋಗುಣ ಮೇಲ್ನೋಟಕ್ಕೆ ಮಾತಾಡೋದು, ಏನು ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿದ್ದೀರೇನ್ರಿ, ಏನು ಒಳಗಡೆ ಇವ್ನ ಮನೆ ಹಾಳಾಗೋಗ, ಕಾರ್ ತೊಗೊಂಬಿಟ್ಟ, ಮನೆ ತೊಗೊಂಬಿಟ್ಟ, ಒಡವೆ ಮಾಡಿಸ್ಕೊಂಡ, ಸೈಟ್ ತೊಗೊಂಬಿಟ್ಟ, ಅಯ್ಯೋ ಅಂತ ಒಳಗಡೆ ಅನ್ನೋದು. ಮೇಲ್ನೋಟಕ್ಕೆ ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಎಷ್ಟು ಕಷ್ಟಪಡ್ತೀರಿ ನೀವು, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಎಷ್ಟು ತುಂಬ ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಭಾಳ ಒಳ್ಳೆಯವರಿಗೆ ಅಂತ ಮೇಲೆ ಹೇಳೋದು. ನನ್ನ ಹಿಂದೆ ಬೆನ್ನಿಗೆ ಚೂರಿ ಹಾಕೋದು ತಮೋಗುಣ. ಆಗ ಅವ್ರ ದೇಹದಲ್ಲಿ ವಾತಾಪಿತ್ತ ಚೇಂಜ್ ಆಗುತ್ತೆ. ಅವ್ರು ಯಾವ ಕೆಲಸ ಮಾಡೋದು ಸಕ್ಸಸ್ ಆಗಲ್ಲ. ಜ್ಯೋತಿಷ್ಯ, ವಾಸ್ತು, ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದೆ. ರಜೋಗುಣ ಮಚ್ಚು ತೋರಿಸೋದು, ಚಾಕು ತೋರಿಸೋದು, ಲಾಂಗ್ ಎತ್ಕೊಳ್ಳೋದು, ಬೈಯೋದು, ಎಲ್ಲ ರೋಡಿಸಮ್. ಅಪ್ಪನಿಗೆ ಹೊಡೆಯೋದು, ಅಮ್ಮನಿಗೆ ಹೊಡೆಯೋದು, ಎಲ್ರಿಗೂ ಹೊಡೆದು ಬಿಸಾಕೋದು, 100 ರೂಪಾಯಿ ಕೊಡೋದು, 20 ರೂಪಾಯಿ ಬಡ್ಡಿ ತಗೊಳ್ಳೋದು. ಹಿಂಗೆ ರಜೋಗುಣ, ರೌಡಿಸಮ್, ರಾಕ್ಷಸತನ ಅಂತ ಒಂದೇ ವರ್ಡಲ್ಲಿ ಹೇಳ್ಬೋದು. ಈ ರಜೋಗುಣದವ್ರಿಗೆ ವಾತಾಪಿತ್ತ ಕಫ ಏರಾಗುತ್ತೆ. ಅವಾಗ ಯಾವಾಗ ಪ್ಯಾರಲಿಸಿಸ್ ಆದರೂ ಬರ್ಬೋದು, ಯಾವಾಗೆಲ್ಲರೂ ಲಕ್ಕು ಆಗ್ಬೋದು, ಯಾವಾಗ ಬೇಕಾದ್ರೆ ಏಡ್ಸ್ ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಆದ್ದರಿಂದ ಮನಸ್ಸನ್ನು ನೀನು ಸತ್ವ ಮಾಡು, ಪ್ಯೂರಿಫೈ ಮಾಡು. ಆಗ ನೀನು ಎಂಥ ಜಾಗದಲ್ಲಿರೋ ಏನೇ ಮಾಡೋದು ಕೂಡ ನೀನು ಆರೋಗ್ಯ ಆಯುಷ್ಯವಂತನಾಗಿರ್ತೀಯ ಅನ್ನೋ ತತ್ವವನ್ನು ಇವತ್ತಿನ ಸಂಚಿಕೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ಸತ್ವ, ತಮೋ, ರಜಗುಣಗಳನ್ನು 3 ಗುಣಗಳ ತ್ರಿಗುಣ, ತ್ರಿದೋಷ 2 ಸಮವಾಗಿದ್ದಾಗ ಅವನೊಬ್ಬ ಮಹಾನ್ ಸಾಧಕನಾಗ್ತಾನೆ, ಅವಧೂತನಾಗ್ತಾನೆ, ದೈವ ಸಂಭೂತನಾಗ್ತಾನೆ ಅಂತೇಳಿ ಅಥರ್ವಣ ವೇದದಲ್ಲೂ ಕಡೆ ಹೇಳ್ತಾರೆ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಮಾನಸಿಕ ಶಕ್ತಿ, ಮನಸ್ಸಿನ ಶಕ್ತಿನ ಚೆನ್ನಾಗಿ ಬಲಪಡಿಸೋದು ಹೇಗೆ, ಮನೋಬಲ ಪಡಿಸೋದು ಹೇಗೆ ಅನ್ನೋದನ್ನು, ಮೆಂಟಲ್ ಹೆಲ್ತ್, ಮನಸ್ಸಿನ ಆರೋಗ್ಯವನ್ನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು. ಈಗ ಬಸ್ಸು, ಕಾರು, ಫ್ರಿಜ್ಜು, ಟಿ ವಿ, ಕ್ಯಾಮ್ರಾ ಎಲ್ಲ, ಟ್ರೈನು, ಫ್ಲೈಟ್ ಎಲ್ಲ ಇದು ಕೂಡ ಮನುಷ್ಯನಿಗೆ ಹೆಲ್ತ್ ಸರಿ ಇಲ್ಲ. ದೈಹಿಕ, ದ ಬಾಡಿ ಕಾನ್ಸ್ಟಿಟ್ಯೂಷನ್ ವಾತಾಪಿತ್ತ ಕಫ, ಮೆಂಟಲ್ ಬಾಡಿ ಕಾನ್ಸ್ಟಿಟ್ಯೂಷನ್ ಸತ್ವ, ರಜ, ತಮೋಗುಣ. ಸತ್ವಗುಣ ಅಂತಂದರೆ
ಯಾರಿಗೂ ಕೆಟ್ಟದ್ದು ಬಯಸೋದೇ ಇರೋದು, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಮನಸ್ಸು, ಎಲ್ಲರೂ ಒಳ್ಳೇದಾಗಲಿ, ನಾನು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರೋಣ ಅನ್ನೋದಕ್ಕೆ ಸತ್ವಗುಣ ಅಂತಾರೆ. ತಮೋಗುಣ ಅಂದರೆ ಅರ್ಧಂಬರ್ಧ, ನಾನು ಚೆನ್ನಾಗಿರೋಣ, ಅವನು ಹಾಳಾಗೋಗಲಿ, ನಾನು ಮಾತ್ರ ಬದುಕಿರೋಣ, ಅವ್ನು ಹೆಂಗಾರು ಎಕ್ಕುಟ್ಟು ಹೋಗಲಿ ಅಂತಾರೆ. ಈ ಥರ ಹೊಟ್ಟೆ ಕಿಚ್ಚು, ದುರಾಂಕಾರ, ಗರ್ವ ಇದು. ರಜೋಗುಣ ಅಂದರೆ ರೌಡಿಸಮ್ ಮಾಡೋದು, ಮೊಂಡುತನ, ಒರಟುತನ, ರಾಕ್ಷಸತನ, ಹಠಮಾರಿತನ. ಈ ರಜೋಗುಣ ತಮಗುಣ ಹೆಚ್ಚಿಗೆ ಆದಷ್ಟು ಜೀವ ಅವ್ರೇನು ಗೆಲ್ಲಕ್ಕಾಗಲ್ಲ, ಗಳಿಸೋಕ್ಕಾಗಲ್ಲ. ನಿಧಾನವೇ ಪ್ರಧಾನ, ತಾಳ್ಮೆಯೇ ಸಂಪತ್ತು ಅಂತಲ್ಲ, ಹಾಗೆ ಸತ್ವಗುಣ ಅಹಂಕಾರ ಇಲ್ಲ, ದುರಾಂಕಾರ ಇಲ್ಲ, ಗರ್ವ ಇಲ್ಲ, ಸುಳ್ಳು ಹೇಳಲ್ಲ, ಏನು ಮಾಡಲ್ಲ, ಆ ಥರದವ್ರಿಗೆ ಸತ್ವಗುಣ ಅಂತಾರೆ. ಆ ಸತ್ವಗುಣ ಇರೋವಂಥವ್ರು ದೈವ ಸಮೂತ್ರ ಆಗ್ತಾರೆ. ಇನ್ನು ತಮೋ ರಜಗುಣರವರು ಮತ್ತೆ ರೀಬರ್ತ್ ಆಗ್ತಾರೆ ಅಂತ ಹೇಳಿಬಿಟ್ರು. ಯಾಕೆಂದರೆ ಮಾತಿನಲ್ಲಿ ಪಾಪಗಳು ಮಾಡ್ತಾರೆ, ಕೈಯಲ್ಲಿ ಮಾಡಿ ತೋರಿಸ್ತಾರೆ. ಹೀಗಾಗಿ ಈ ತಮೋಗುಣ ರಜೋಗುಣ ಕಮ್ಮಿಯಾಗಿ ಸತ್ವಗುಣ ಜಾಸ್ತಿ ಮಾಡ್ಕೊಳ್ಳಿ. ಆಗ ಮೆಂಟಲ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲ ಕಾಯಿಲೆಗೂ ಮೂಲ ಕಾರಣ ಮನಸ್ಸು ಕೆಟ್ಟೋಯ್ತಂದರೆ ಕಾಯಿಲೆ ಬಂತು, ಮನಸ್ಸು ಶುದ್ಧಿ ಅಂದರೆ ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ ಅಂತ ಹೇಳಿಬಿಟ್ರು. ಅದಕ್ಕೆ ವಾತಾಪಿತ್ತ ಕಫದಲ್ಲಿರತಕ್ಕಂಥ ಸತ್ವಗುಣ, ವಾತದಲ್ಲಿರತಕ್ಕಂಥ ಸತ್ವ ತಮ ರಜೋಗುಣ, ಪಿತ್ತದಲ್ಲಿರತಕ್ಕಂಥ ಸತ್ವ ತಮೋ ರಜೋಗುಣ, ಕಫದಲ್ಲಿರತಕ್ಕಂಥ ವಾತ ಸತ್ವ ರಜೋ ತಮಗುಣ, ಇವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೀನು ದಿನನಿತ್ಯ ಶರೀರದಲ್ಲೇ ನಿನ್ನಲ್ಲಿರತಕ್ಕಂಥ ವಾತಾಪಿತ್ತ ಕಫ, ಅಹಂಕಾರ, ದುರಂಕಾರ, ಗರ್ವ ಇವನ್ನೆಲ್ಲ ಸಮಾನವಾಗಿ ಇಟ್ಕೋಬೇಕು ಅಂದರೆ ಮುದ್ರೆ ಮಾಡಿ ಜಪ ಮಾಡು ಅಂತ ಹೇಳ್ತು. ಅದಕ್ಕೆ ನೋಡೋಣ, ಮುದ್ರೆ ತೋರಿಸ್ತೀನಿ ಈಗ. ಹೇಗೆಂದರೆ ನೋಡಿ, ನಮ್ಮ ತೋರ್ಬೆರಳಿದು ವಾತ, ತೋರ್ಬೆರಳು, ಮಧ್ಯದ ಬೆರಳು ಪಿತ್ತ, ಇನ್ನೊಂದು ಉಂಗುರ ಬೆರಳು ಕಫ. ತೋರ್ಬೆರಳು ವಾತ, ಪಿತ್ತ, ಕಫ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಡೀ ನಮ್ಮ ಶರೀರಕ್ಕಂಥ ವಾತ ಕಂಟ್ರೋಲ್ ಮಾಡೋದು ಈ ಬೆರಳಂತೆ. ವಾತ ಅಂದರೆ ಮೂಮೆಂಟು, ಪಿತ್ತ ಅಂದರೆ ಒಳಗಡೆ ಇರೋ ಅಗ್ನಿ, ಕಹಿ ಅಗ್ನಿ, ಒಳಗಡೆ ಶರೀರ ಇರ್ತದೆ ಅಗ್ನಿ, ಬಿಸಿ. ಮತ್ತು ಕಫ ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡೋವಂಥದ್ದು. ಡೌನು ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಅದು ಮಧ್ಯದ ಉಂಗುರದ ಬೆರಳು, ಮಧ್ಯದ ಬೆರಳು ಪಕ್ಕದಲ್ಲಿರುತ್ತೆ ಉಂಗುರ ಬೆರಳು. ಅದಕ್ಕೆ ವಾತ ಪಿತ್ತ ಕಫ, ವಾತ ಪಿತ್ತ ಕಫ. ಇದ್ರ ಮೇಲೆ ಹೆಬ್ಬೆಟ್ಟಿನಿಂದ ಪ್ರೆಸ್ ಮಾಡಿ. ಹೀಗೆ 2 ಹಸು ತೊಗೊಳ್ಳಿ, ಈ ರೀತಿ ಮಾಡಬೇಕು ನೋಡಿ. ಹೀಗೆ ಹೆಬ್ಬೆಟ್ಟು, ಮಧ್ಯದ ಬೆರಳಲ್ಲಿ ಹೆಬ್ಬೆಟ್ಟು ಇಟ್ಬಿಟ್ರೆ ವಾತ ಪಿತ್ತ ಕಫ ಈ ರೀತಿ ಇಟ್ಕೋಬೇಕು. ವಾತ ಪಿತ್ತ ಕಫ. ಇನ್ನೊಂದ್ಸಲ ಹೇಳ್ತೀನಿ, ವಾತ ಪಿತ್ತ ಕಫ. ಹೆಬ್ಬೆಟ್ಟಿಲ್ಲ, ಕಿರು ಬೆರಳು ಬಿಟ್ಬಿಡ್ಬೇಕು. ವಾತ ಪಿತ್ತ ಕಫ. ಸತ್ವ ತಮೋ ರಜಗುಣ, ಸತ್ವಗುಣ ತಮೋಗುಣ ರಜೋಗುಣ. ಸತ್ವಗುಣ ಇದ್ರ ಮೇಲೆ ಜಾಸ್ತಿ ನಾವು ಪ್ರೆಸ್ ಮಾಡಿದಷ್ಟು ನಮಗೇನಾಗುತ್ತೆ, ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ ಬರ್ತದಂತೆ, ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೈತೆ. ತಮೋಗುಣದ ಎಲ್ಲ ಅವ್ನಿಗೆ ಡ್ಯಾಮೇಜ್ ಮಾಡಬೇಕು, ಅವ್ನು ಸುಳ್ಳು ಹೇಳಬೇಕು, ಅವ್ನಿಗೆ ಏನಾರು ಮಾಡಿ ಕಾಲು ಎಳಿಬೇಕು, ಅವ್ನಿಗೆ ಏನಾರು ಮಾಡಬೇಕು, ಕೆಟ್ಟದ್ದು ಬಯಸೋದು ತಮೋಗುಣ. ಇನ್ನೊಂದು ಕೊಲೆ ಮಾಡೋದು, ಬೆದರಿಸೋದು, ಅಹಂಕಾರ, ದುರಾಂಕಾರದಲ್ಲಿ ರಜೋಗುಣ. ಈ 3 ಗುಣಗಳು ಸಮತೋಲನ ಆದಾಗ ಶರೀರ ಶಾಂತಿ ಆಗುತ್ತಂತೆ. ಅದಕ್ಕೆ ನೋಡಿ, ವಾತಾಪಿತ್ತ ಕಫಕ್ಕೆ ಈ ರೀತಿ ಮಾಡಬೇಕು. ಹೆಬ್ಬೆಟ್ಟನ್ನು ಮಧ್ಯದ ಬೆರಳ ಮೇಲೆ ಹಿಂಗೆ ಇಡಬೇಕು ಅಷ್ಟೇ. ಸುಮ್ಮನೆ ಈಗ ಇಟ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಕಣ್ಣು ಮುಚ್ಕೊಂಡು ಮೂಗಿನಲ್ಲಿ ಉಸಿರು ತೊಗೊಂಡು ಮೂಗಿನಲ್ಲಿ ಉಸಿರು ಬಿಡಬೇಕು. ಮೂಗಿನಲ್ಲಿ ಉಸಿರು ತೊಗೊಳ್ಳಿ, ಮೂಗಿನಲ್ಲಿ ಉಸಿರು ಬಿಡಬೇಕು. ಈಗ ದಿನನಿತ್ಯ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆನಲ್ಲಿ ಯಾವುದಾದ್ರು ಜಾಗದಲ್ಲಿ ಯಾವುದಕ್ಕೆಲ್ಲ ಕೂತ್ಕೊಂಡು ತೊಡೆ ಮೇಲೆ ಹಿಂಗೆ ಈ ಮುದ್ರೆ ಇಟ್ಕೊಂಡು ಆರಾಮಾಗಿ ಧ್ಯಾನ ಮಾಡಿದ್ರೆ ಮನಸ್ಸಲ್ಲಿರ್ತಕ್ಕಂಥ ಕೋಪ ತಾಪಗಳೆಲ್ಲ ಹೋಗುತ್ತೆ. ಅಂದರೆ ಕೆಟ್ಟ ದುರಂಕಾರ, ಅಹಂಕಾರ, ಹೊಟ್ಟೆ ಕಿಚ್ಚು, ಹೊಟ್ಟೆ ಹುರಿ, ಕೊಲೆ ಮಾಡೋದು, ಹಠತನ, ಮೊಂಡುತನ, ಅಧೈರ್ಯತೆ ಎಲ್ಲ ಹೋಗಿ ಮನುಷ್ಯ ನಗುನಗುತ್ತಾ ಶಾಂತಿಯುತನಾಗಿ ಭಾಳ ತೇಜಸ್ಸುಳ್ಳನಾಗ್ತಾನಂತೆ. ಆಗ ವಾತಾಪಿತ್ತ ಕಫ ಬಾಡಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆಗ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಮನೋರೋಗಗಳು ಬರೋದಿಲ್ಲ. ಮನೋರೋಗಗಳು ಬೇಕಾದಷ್ಟಿದೆ. ಹಿಸ್ಟೀರಿಯಾ, ಸ್ಕಿಸೋಫರ್ನಿಯಾ, ಅಲ್ಝೀಮಿಯಾ, ಫೋಬಿಯಾ, ಡೆಮೆನ್ಷಿಯಾ, ಹೀಗೆ ಹಲವಾರು ಕಾಯಿಲೆಗಳಿವೆ. ಆ ಕಾಯಿಲೆಗಳನ್ನೆಲ್ಲ ಈ ಮುದ್ರೆ ತೆಗೆಯುತ್ತಂತೆ. ಅದಕ್ಕೆ ಶರೀರ ವಾತಾಪಿತ್ತ ಕಫ ಬ್ಯಾಲೆನ್ಸ್ ಆಗಬೇಕು ಅಂದರೆ ಈ ಮುದ್ರೆ ಧಾರಣೆ ಮಾಡಿ ಕಣ್ಣು ಮುಚ್ಕೊಂಡು ಏನೂ ನೋಡಬಾರ್ದು, ಏನೂ ಕೇಳ್ಕೋಬಾರ್ದು, ಯಾವುದ್ರ ಬಗ್ಗೆ ಚಿಂತೆ ಮಾಡ್ಬೋದು. ಬ್ಲ್ಯಾಂಕಾಗಿ ಮನಸ್ಸು ಎಂಟಿ ಆಗಬೇಕು. ಮನಸ್ಸಲ್ಲಿ ಏನು ಚಿಂತೆಗಳು ಬರಬಾರ್ದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಹೀಗೇ ಕೂತಿರಬೇಕು. ಆಗ ನೀವು ಅರಿವಿಲ್ದಂಗೆ ವಾತಾಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ. ಹೆಬ್ಬೆಟ್ಟು ಮಧ್ಯದ ಬೆರಳಲ್ಲಿ ಇಟ್ಟಿದ್ದೀರಲ್ಲ, ಆಗ ನೋಡಿ ಒಳಗೆ ನೀವೊಂಥರ ವೈಬ್ರೇಷನ್ ಬರುತ್ತೆ ಅಲ್ಲಿಗೆ, ಈ ಥರ ಹಿಂಗೆ ಯಾರೋ ಹೊಡೆದಂಗೆ ಆಗ್ತಾ ಇರ್ತದೆ. ಅದು ಆಗ್ತಿದೆ ಅಂದರೆ ನಿಮಗೆ ವಾತಾಪಿತ್ತ ಕಫ ಬ್ಯಾಲೆನ್ಸ್ ಆಗ್ತಿದೆ, ನೀವಿನ್ನೂ ಆರೋಗ್ಯವಾಗಿ ಆಗ್ತಾಯಿದ್ದೀರಾ ಅಂತ ಅರ್ಥ. ಈ ಹೆಬ್ಬೆಟ್ಟನ್ನು ಈ ಮಧ್ಯದ ಬೆರಳ ಮೇಲೆ ಇಡಬೇಕು. ಹೆಬ್ಬೆಟ್ಟು ಮಧ್ಯದ ಬೆರಳಲ್ಲಿ ಇಟ್ಟಿದ ಮೇಲೆ 2 ಹಸ್ತದಲ್ಲಿಗೆ ಇಟ್ಕೊಂಡು ಕೂತಾಗ ಅಲ್ಲಿ ಒಂದು ವೈಬ್ರೇಷನ್ ಬರುತ್ತೆ. ಡಬ್ 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 ಅಂತ ಬರುತ್ತೆ. ಯಾವಾಗ 2 ನಿಮಿಷ ಆದಮೇಲೆ
ಕಣ್ಮುಚ್ಕೊಂಡು ಟಿ ವಿಲಿಕ್ಕೆ ಬರೋ ವಾಯ್ಸ್ ಕೇಳೋದು, ಪಕ್ಕದ ಮೇಲೆ ಒಗ್ಗರಣೆ ವಾಸನೆ ಗಮನಿಸೋದು, ಅದು ಇದು ಬರಬಾರ್ದು. ಮೈಂಡ್ ಎಂಟಿ ಇರಬೇಕು. ಹೆಬ್ಬೆಟ್ಟು ನೋಡಿ, ಆ ಹೆಬ್ಬೆಟ್ಟು ಆ ಮಧ್ಯದ ಬೆರಳು ಇಟ್ಟಾಗ ಏನು ಅನಿಸುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ಆಗ ನಿಮ್ಮ ಶರೀರದಲ್ಲಿ ವಾತ ಮೂಮೆಂಟ್ಸ್, ಎಲ್ಲೆಲ್ಲ ಸಂಧಿವಾತಗಳು ಅದೆಲ್ಲ ಬಿಡುಗಡೆ ಆಗುತ್ತೆ. ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಜಠರಾಗ್ನಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕಫ ಸ್ಫುಟಮ್ ಅದೆಲ್ಲ ಕರಗಿ ಇಮ್ಯುನಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತಂತೆ. ಹೀಗೆ ಇದಕ್ಕೆ ವಾತ ಪಿತ್ತ ಕಫ ನಿವಾರಣೆ ಮಾಡುವಂಥ ಶಕ್ತಿ. ಇದಕ್ಕೆ ತ್ರಿಶಕ್ತಿ ತ್ರಿದೋಷ ತ್ರಿಗುಣ ಮುದ್ರಾ ಅಂತ. ತ್ರಿಗುಣ ಸತ್ವ ರಜೋ ತಮೋ ಗುಣವನ್ನು ಸುಧಾರಿಸುತ್ತೆ, ವಾತ ಪಿತ್ತ ಕಫನ ಸುಧಾರಿಸುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮಲ ಮತ್ತು ನಮ್ಮ ಶರೀರದ ಅನ್ವಾಂಟೆಡ್ ಈ ಮುದ್ರೆಯೇ ಭಾಳ ವರ್ಕ್ ಮಾಡುತ್ತಿದ್ದು. ನೀವು ಗಮನ ಇಟ್ಟು ಮುದ್ರನೇ ಕಣ್ಮುಚ್ಕೊಂಡು ಮುದ್ರೆ ಮೇಲೆ ಗಮನಿಸಿದಾಗ ಆ ಮುದ್ರೆ ಹೆಬ್ಬೆಟ್ಟು ಕೆಳಗಡೆ ಏನೋ ಒಂದು ಅರ್ಧಂಗೆ ಆಗ್ತಾ ಇರ್ತದೆ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ. ಆಗ 1008 ಅಂಗಗಳಿರ್ತಕ್ಕಂಥ ಎಲ್ಲ ವಾತ ಪಿತ್ತ ಕಫಗಳು ನಿವಾರಣೆ ಆಗುತ್ತೆ. ಮೆಂಟಲ್ ಹೆಲ್ತು, ಮಾನಸಿಕ ಪ್ರಕೃತಿ, ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುವಂಥದ್ದು ಇದು. ಅದರಿಂದ ಮನಸ್ಸನ್ನು ಶುದ್ಧಿ ಆಯಿತು ಅಂದರೆ ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ. ಮನಸ್ಸಲ್ಲೇ ಕಚಡ ಗಲೀಜು ಏನಾರು ಇತ್ತು ಅಂದರೆ ಯಾವ ಔಷಧಿಗೂ ಹೋಗಲ್ಲ ಕಾಯಿಲೆ. ಅದು ಆರಾಮಾಗಿ ಹಿಂಗೆ ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ನೀವು ಉಸಿರಾಟನೇ ಗಮನಿಸಿ. ಮೂಗಲೆ ಉಸಿರು ತಗೊಳ್ಳಿ, ಮೂಗಲೆ ಉಸಿರು ಬಿಡಿ, ಮೂಗಲೆ ಉಸಿರು ತಗೊಳ್ಳಿ, ಮೂಗಲೆ ಉಸಿರು ಬಿಡಿ. ಉಸಿರಾಟ ಗಮನಿಸ್ತೀರಿ. ಯಾವುದೇ ಕಾರಣ ಹೆಬ್ಬೆಟ್ಟನ್ನು ಆಗಲಿ ಬೆರಳಲ್ಲಿ ಅಲ್ಲಾಡ್ಸೋಂಗಿಲ್ಲ. ಆಮೇಲೆ ನೋಡಿ, ನಿಮಗೆ ಮೈಕೈ ನೋವು, ಕ್ಯಾನ್ಸರು, ಇದು ದಿನ ಮಾಡ್ತಾಯಿದ್ರೆ ಕ್ಯಾನ್ಸರು ಎಲ್ಲ ಹೊಟ್ಟೋಗುತ್ತೆ. ಎಲ್ಲ ಸೆಲ್ಸು, ಮಾಲಿಕ್ಯೂಲ್ಸು, ಸೆಲ್ಸು, ಟಿಶ್ಯೂಸ್ ಎಲ್ಲ ನೀವು ಹೇಳೋಂಗೆ ಕೇಳುತ್ತೆ. ಧ್ಯಾನದಲ್ಲಿ ಏನು ಅನ್ಕೋತಿರ್ತೀರೋ ಅದೆಲ್ಲ ಅದೇ ಥರ ಒಳಗಡೆ ಹೋಗುತ್ತೆ. ಇಲ್ಲಿ ಕಣ್ಮುಚ್ಕೊಂಡು ನೀನು ಯಾವುದೋ ಕೆಟ್ಟ ಭಾವನೆಗಳಿತ್ತು ಅಂದರೆ ಒಳಗೆ ಎಲ್ಲ ಸೆಲ್ಗಳು ಕೆಟ್ಟದಾಗೆ ಚಿಂತೆ ಮಾಡುತ್ತೆ. ಅದಕ್ಕೆ ಯದ್ಭಾವಂ ತದ್ಭವತಿ. ನಿಧಾನಕ್ಕೆ ಉಸಿರು ತೊಗೊಂಡು ಮೂಗ್ನಲ್ಲೇ ಉಸಿರು ತೊಗೊಂಡು ಮೂಗಲೇ ಉಸಿರು ಬಿಡಬೇಕು. ಯಾವಾಗ ನಿಮ್ಗೆ ಸಾಕಪ್ಪ ಅನಿಸುತ್ತೋ, ಯಾವಾಗ ನಿಮಗೆ ಧ್ಯಾನದಲ್ಲಿ ಎಲ್ಲ ಎನರ್ಜಿ ತುಂಬಿಕೊಳ್ತು, ತಾವೇ ಕಣ್ಣು ಬಿಟ್ಬಿಡ್ತೀರಾ. ಯಾವಾಗ ನೀವು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಇನ್ನೂ ಹಾಗೇ ಇರೋಣ ಅನಿಸುತ್ತಾ, ನೀವು ಇನ್ನೂ ಚಾರ್ಜ್ ಆಗ್ತಿದ್ದೀರಾ ಅಂತ. ಯಾವಾಗ 100% ಚಾರ್ಜ್ ಆಯಿತು ಬಾಡಿ ಮೈಂಡು, ಆಗ ನಿಮಗೆ ನಿಧಾನಕ್ಕೆ ಕೈ ಅಲ್ಲಾಡುತ್ತೆ, ತನಗೆ ತಾನೇ ಜರ್ಕ್ ಬರುತ್ತೆ. ಆಗ ನನ್ನ ಮುಗೀತು, ಇಷ್ಟೇ ಸಾಕು, ಇಷ್ಟೇ ನನಗೆ ಇವಾಗ ಧ್ಯಾನ ಕೂತಿದ್ದು ಅಂಥೇಳಿ. ಕೆಲವರು ಧ್ಯಾನನ ಅವರ್ಸ್ ಟುಗೆದರ್ 6 ಗಂಟೆ 7 ಗಂಟೆ 10 ಗಂಟೆಗಳ ತನಕ ಕೂತ್ಕೋಬೋದು. ಆಗ ಇನ್ನೂ ತುಂಬ ಚೆನ್ನಾಗಿ ಚಾರ್ಜ್ ಆಗುತ್ತೆ ಬಾಡಿ. ಇದನ್ನು ಮಾಡೋದ್ರಿಂದ ಮೆಂಟಲ್ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ. ಮೆಂಟಲಲ್ಲಿ ಇರತಕ್ಕಂಥ ಎಲ್ಲ ದೋಷ ನಿವಾರಣೆ. ಇಡೀ ಶರೀರಕ್ಕೆ ಕಾಯಿಲೆ ಬರೋದು ಬ್ರೈನಿಂದ. ಕೆಲಸಕ್ಕೆ ಬಾರ್ದವ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಕೆಲಸಕ್ಕೆ ಬಾರ್ದು ಮಾತಾಡ್ತೀವಿ, ಕೆಲಸಕ್ಕೆ ಬಾರ್ದವ್ರಿಗೆ ತೊಂದರೆ ಕೊಡ್ತಿರ್ತೀವಿ. ಇದೆಲ್ಲ ಕಸ ಗಲೀಜನ್ನು ತೊಗೊಂಡು ಒಳಗೆ ಹಾಕೊಂಡ್ಬಿಟ್ಟಿರ್ತೀವಲ್ಲ, ಅದು ನಮ್ಮ ಆರೋಗ್ಯನೆಲ್ಲ ಹಾಳು ಮಾಡಿಬಿಡ್ತೀವಿ. ಅದು ಹೊರಗೆ ಹೋಗಬೇಕು ಅಂದರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಗುಹೆ ಕೂತ್ಕೊಂಡು ಇದನ್ನೆಲ್ಲ ಆಗಿನ ಸಾಧು ಸಂತರು ಮಾಡ್ತಾಯಿದ್ರು. ವೀಕ್ಷಕರೇ, ಇದುವರೆಗೂ ನಾನು ಬಾಡಿ ಮತ್ತು ಮೈಂಡ್ ಸಂಬಂಧಪಟ್ಟಂಥ ಎಕ್ಸಸೈಸೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ಲವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ನೀವು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೋಡಾದಮೇಲೆ ಲೈಕ್ ಅನ್ನೋ ಒಂದು ಬಟನ್ ಇದೆ, ಪ್ರೆಸ್ ಮಾಡಿ. ಇದ್ರ ಜೊತೆಗೆ ಮನಸ್ಸಿಗೆ ಸಂತೋಷ, ಆನಂದ, ಉಲ್ಲಾಸ, ಆಸಕ್ತಿ ಹೆಚ್ಚಿಗೆ ಆಗಬೇಕು ಅಂತಂದರೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ಒಂದು ಮ್ಯೂಸಿಕ್ ಚಾನಲ್ ಮಾಡಿದ್ದೀವಿ, ಜ್ಞಾನೋದಯ ಅಂತ. ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗಾಗ ನೀವು ಕೇಳಿದ ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಗ ನಿಮಗೆ ಸತ್ವ ರಜೋ ತಮ ಗುಣ ಕೂಡ ಮೈಂಡಲ್ಲಿ ಬ್ಯಾಲೆನ್ಸ್ ಆಗಿ, ಯಾವಾಗ ತ್ರಿಗುಣಗಳು ಬ್ಯಾಲೆನ್ಸ್ ಆಯಿತು, ಅಗಾಧವಾದ ಶಕ್ತಿ ಬಂತು. ಅಸಾಧ್ಯವಾದ ಕೆಲಸವನ್ನು ಸಾಧ್ಯವಾಗುವಂತೆ ಮಾಡುವಂಥ ಶಕ್ತಿ ಮನಸ್ಸಿಗಿದೆ, ದೇಹಕ್ಕಿಲ್ಲ. ಮನಸ್ಸೇ ನಮಗೆ ಇಂಪಾರ್ಟೆಂಟು. ಮನಸ್ಸು ಹೇಳ್ದಂಗೆ ಕೇಳುತ್ತೆ ಈ ದೇಹ, ದೇಹ ಹೇಳ್ದಂಗೆ ಮನಸ್ಸು ಕೇಳಲ್ಲ. ಅದಕ್ಕೆ ಮನಸ್ಸಿಗೆ ಚೆನ್ನಾಗಿ ಒಳ್ಳೆ ರೆಕಮೆಂಡ್ ಮಾಡಿಬಿಟ್ಟು ಚೆನ್ನಾಗಿ ಅವ್ರನ್ನ ಚಾರ್ಜ್ ಮಾಡಿಬಿಟ್ರೆ ದೇಹ ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಮನಸ್ಸು ತಕ್ಕಂತೆ ಡ್ಯಾನ್ಸ್ ಮಾಡುತ್ತೆ ಈ ದೇಹ. ಅದಕ್ಕೆ ಮನಸ್ಸನ್ನು ಡ್ಯಾನ್ಸ್ ಮಾಡಿಸ್ಬಾರ್ದು, ದೇಹನ ಡ್ಯಾನ್ಸ್ ಮಾಡಿಸ್ಬೇಕು ಅಂದರೆ ಮನಸ್ಸು ಒಳ್ಳೆ ಮಾಸ್ಟರ್ ಆಗಬೇಕು. ಮೈಂಡ್ ಇಸ್ ಎ ಪರ್ಫೆಕ್ಟ್ ಮಾಸ್ಟರ್, ಮೈಂಡ್ ಇಸ್ ಎ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.